ಯೂದನು ಬರೆದ ಪುಸ್ತಕ 24ನೇ ವಾಕ್ಯ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಈಗ ಹಿಂದಿನ ಕಳೆದು ಹೋದಂಥ ದಿನಗಳಿಗಿಂತಲೂ ಸಹ ಈಗ ಇರುವಂಥ ದಿನಗಳು ನಾವು ಯೇಸು ಕರ್ತನಿಗೆ ಸಮೀಪವಾಗುತ್ತಾ ಇದ್ದೇವೆ. ಈಗ ನೋಡುವಂಥ ಅದೃಶ್ಯ ವಸ್ತುಗಳೆಲ್ಲವೂ ನಮ್ಮ ಸುತ್ತಲೂ ಸಹ ಯೇಸು ಕರ್ತನು ಬರೋಣಕ್ಕೆ ಇರುವಂಥ ಸೂಚನೆಗಳನ್ನು ನಾವು ಅಧಿಕವಾಗಿ ನೋಡಲ್ಪಡ್ತಾ ಇದ್ದೇವೆ. ಯೇಸು ಕರ್ತನ ಸಂಧಿಸಲಿಕ್ಕೆ ನೀವು ಸಿದ್ಧವಾಗಿದ್ದೀರಾ? ಏನು ಸಿದ್ಧತೆ? ಇಂದು ಸಹ ಅದೇ ವಿಧವಾದಂಥ ಅಸಮಾಧಾನ, ಗಲಿಬಿಲಿಗಳು, ಪಾಪ ಸಂಬಂಧವಾದಂತಹ ಜೀವಿತ, ಆಲೋಚನೆಗಳು ಸರಿ ಇಲ್ಲದೆ ಇರುವಂಥದ್ದು ಮಾತ್ರವಲ್ಲದೆ ಪ್ರಾರ್ಥನೆ ಇಲ್ಲದೆ ಇರುವಂತಹ ಜೀವಿತ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ಇರುವಂಥದ್ದು, ಸಭೆಯಾಗಿ ಕೂಡಿಕೊಳ್ಳುವಂಥ ವಿಷಯದಲ್ಲೂ ಸಹ ನಮ್ಮ ಇಷ್ಟದನುಸಾರವಾಗಿ ನಡೆಯುವಂಥದ್ದು. ಹೀಗೆ ಆದರೆ ನಾವು ಹೇಗೆ ಯೇಸುವನ್ನು ಸಂಧಿಸಲಿಕ್ಕೆ ಸಾಧ್ಯ? ಕರ್ತನ ಸಮ್ಮುಖದಲ್ಲಿ ನೀವು ಸಮರ್ಪಿಸಿಕೊಳ್ಳುವವರಾಗಿ ಜೀವಿಸಲ್ಪಡ್ರಿ. ನೀವು ಯೇಸುವು ಮಾತ್ರವೇ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ. ಆತನನ್ನು ಬಿಟ್ಟರೆ ಯಾರಿಂದ ನಿಮಗೆ ರಕ್ಷಣೆ ಸಿಗಲ್ಪಡ್ತದೆ? ಹಾಗಾಗಿ ಆತನು ಯಾವಾಗಲೂ ಸಹ ಕಾಪಾಡಿಕೊಳ್ಳುವ ಹಾಗೆ, ಆತನು ನಿಮ್ಮನ್ನು ರಕ್ಷಿಸುವ ಹಾಗೆ ನೀವು ಕರ್ತನ ಸಮ್ಮುಖಕ್ಕೆ ಬರಬೇಕು. ಪ್ರಾರ್ಥನೆಯೊಟ್ಟಿಗೆ, ಆರಾಧನೆಯೊಟ್ಟಿಗೆ, ವೈಯಕ್ತಿಕವಾಗಿ ಪ್ರಾರ್ಥನೆ, ವೈಯಕ್ತಿಕವಾಗಿ ಪರಿಶುದ್ಧವಾಗಿ ಜೀವಿಸುವಂಥದ್ದು, ಪರಿಶುದ್ಧ ದೈವ ಭಕ್ತರ ಜೊತೆಯಲ್ಲಿ ಉತ್ತಮವಾದಂಥ ಅನ್ಯೋನ್ಯತೆ ಒಡನಾಟ, ಮಾತ್ರವಲ್ಲದೆ ಇಬ್ಬರು ಮೂವರ ಒಡಗೂಡಿ ಪ್ರಾರ್ಥಿಸುವಂಥದ್ದು. ಹೀಗೆ ನಿಮ್ಮನ್ನು ನೀವು ಈ ಕಡೇ ದಿನಮಾನಗಳಲ್ಲಿ ಪ್ರಾರ್ಥನೆಯೊಟ್ಟಿಗೆ, ದೇವರ ಬಳಿಯಲ್ಲಿ ಭಯಭಕ್ತಿಯೊಟ್ಟಿಗೆ ನೀವು ಸಂತೋಷದಿಂದ ಜೀವಿಸುವಾಗ ಕರ್ತನು ನಿಮ್ಮನ್ನು ಕಾಪಾಡಲ್ಪಡ್ತಾರೆ. ಇಲ್ಲ, ನನಗೆ ಇಷ್ಟ ಬಂದ ಹಾಗೆ ನಾನು ಜೀವಿಸಲ್ಪಡ್ತೇನೆ, ನನಗೆಲ್ಲವೂ ಗೊತ್ತು, ನನಗೆ ಈ ಥರದ್ದು ಹೇಳುವಂಥದ್ದು ಬೇಕಾಗಿಲ್ಲ, ನನಗೆ ಸಭಾಪಾಲಕರ ಅವಶ್ಯಕತೆ ಇಲ್ಲ, ಅವರು ನನ್ನನ್ನೇ ಕುರಿತಾಗಿ ಮಾತನಾಡ್ತಾರೆ, ಹೀಗೆ ನಿಮಗೆ ಬುದ್ಧಿ ಹೇಳುವಂಥವ್ರ ವಿಷಯದಲ್ಲಿ ನೀವು ವಿರುದ್ಧವಾಗಿ ಮಾತನಾಡುವುದಾದರೆ, ನೀವು ಅವರನ್ನು ವಿರೋಧಿಸುವುದಾದರೆ ಖಂಡಿತವಾಗಿಯೂ ನೀವು ದೇವರ ಕೃಪೆಯಿಂದ ಹಿಂಜಾರಿ ಹೋಗಲ್ಪಡ್ತೀರಿ. ರಕ್ಷಣೆಯೂ ಸಹ ನಿಮಗೆ ದೂರವಾಗಲ್ಪಡ್ತದೆ. ನೀವು ನಿಜವಾಗಿಯೂ ದೇವರ ರಕ್ಷಣೆಗೆ ಹತ್ತಿರವಾಗಿತ್ತು ಅಂದರೆ ಯಾವಾಗಲೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ಮಹತ್ವವನ್ನು, ಮಹಿಮೆಯನ್ನು ಯೇಸು ಕರ್ತನ ಮುಖಾಂತರವಾಗಿ ಸಲ್ಲಿಸುವವರಾಗಿರ್ತೀರಾ. ನಿಮ್ಮ ಜೀವಿತ ಹೇಗಿದೆ? ನೀವು ದೇವರ ದಿನಕ್ಕಾಗಿ ಸಿದ್ಧರಾಗಿದ್ದೀರಾ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಾವು ನಿಮ್ಮ ಸಮಕ್ಷಮದಲ್ಲಿ ನಿಲ್ಲುವ ಹಾಗೆ ನಿರ್ದೋಷಿಗಳನ್ನಾಗಿಯೂ ಸಂತೋಷವುಳ್ಳವರಾಗಿಯೂ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.